ಇವತ್ತು 2026ರ ವರ್ಷದ ಮೊದಲ ಸೂರ್ಯಗ್ರಹಣ. ವಿಜ್ಞಾನಕ್ಕೆ ಇದು ಸಾಮಾನ್ಯವಾದ ಖಗೋಳ ಚಕ್ರ, ಜ್ಯೋತಿಷ್ಯಕ್ಕೆ ಇದು ಶಕ್ತಿಶಾಲಿ ಗ್ರಹ ಸಂಯೋಗ, ಇನ್ನು ಭಕ್ತರಿಗೆ ಇದು ಒಂದು ರೀತಿ ಆಚರಣೆ ಹಾಗೂ ನಿಯಮಗಳ ದಿನ. ಹಾಗಾಗಿ ಈ ಸೂರ್ಯಗ್ರಹಣ ಈ ಬಾರಿ ಏನೆಲ್ಲ ವಿಶೇಷತೆಯನ್ನ ಹೊತ್ತು ತಂದಿದೆ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯ. ಗ್ರಹಣ ಅಂದ ತಕ್ಷಣ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ರೀತಿಯ ಭಯ ಭೀತಿ ಖಂಡಿತವಾಗ್ಲೂ ಇರುತ್ತೆ. ಆದರೆ 2026 ಅಂತಂದ್ರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗತ್ತಾ? ಖಂಡಿತವಾಗ್ಲೂ ಭಾರತದ ಯಾವ ಭಾಗದಲ್ಲೂ ಕೂಡ ಇದು ಗೋಚರ ಆಗೋದಿಲ್ಲ. ಇದು ದೇಶದ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಗೋಚರ ಆಗತ್ತೆ. ಎಲ್ಲೆಲ್ಲಿ ಗೋಚರ ಆಗತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ, ಭಾರತದಲ್ಲಿ ಇದರ ಗೋಚರ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲೂ ಏನಾದರೂ ಪರಿಣಾಮಗಳು ಇದೆಯಾ ಅನ್ನೋ ಪ್ರಶ್ನೆ ಸರ್ವೇ ಸಾಮಾನ್ಯ. ಒಂದು ವೇಳೆ ಪರಿಣಾಮ ಇದೆ ಅಂತಾದ್ರೆ ಯಾವ ರೀತಿಯಾದ ಪರಿಣಾಮಗಳು ಇದೆ ಅನ್ನೋದನ್ನ ತಜ್ಞರ ಜೊತೆ ಮಾತನಾಡ್ತಾ ತಿಳಿಯೋಣ. ಈ ವರ್ಷದ ಮೊದಲ ಸೂರ್ಯಗ್ರಹಣ, ಇದನ್ನ ಕಂಕಣ ಸೂರ್ಯಗ್ರಹಣ ಅಂತಲೂ ಕೂಡ ಕರೆಯಲಾಗತ್ತೆ. ಚಂದ್ರ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಬಂದು ಸೂರ್ಯನನ್ನ ಸಂಪೂರ್ಣವಾಗಿ ಮುಚ್ಚಿಕೊಳ್ಳದೆ ಮಧ್ಯಭಾಗದಲ್ಲಿ ಮಾತ್ರ ಆವರಿಸುವಂತಹ ಒಂದು ಪ್ರಕ್ರಿಯೆ. ಇದನ್ನ ವಿಜ್ಞಾನಿಗಳು ರಿಂಗ್ ಆಫ್ ಫೈರ್ ಅಂತ ಕರೀತಾರೆ, ಕಂಕಣ ಸೂರ್ಯಗ್ರಹಣ. ಈ ಸೂರ್ಯಗ್ರಹಣ ಅಂಟಾರ್ಟಿಕಾ ಖಂಡದಲ್ಲಿ ಸ್ಪಷ್ಟವಾಗಿ ಗೋಚರ ಆಗತ್ತೆ. ದಕ್ಷಿಣ ಆಫ್ರಿಕಾದ ಕೆಲವು ದೇಶಗಳು, ದಕ್ಷಿಣ ಅಮೆರಿಕ ಮತ್ತು ಅಟ್ಲಾಂಟಿಕ್ ಸಾಗರದ ಕೆಲ ಪ್ರದೇಶಗಳಲ್ಲಿ ಗೋಚರ ಆಗತ್ತೆ. ಭಾರತದ ಯಾವುದೇ ಭಾಗದಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ. ಹಾಗಾದ್ರೆ ಗ್ರಹಣಕ್ಕೆ ಸಂಬಂಧಿಸಿದಂತಹ ಸೂತಕ ಕಾಲ ಅಥವಾ ದೈನಂದಿನ ಚಟುವಟಿಕೆಗಳ ಮೇಲೆ ಏನಾದರೂ ನಿರ್ಬಂಧ ಇದೆಯಾ, ನಿರ್ಬಂಧ ಅನ್ವಯ ಆಗತ್ತಾ ಅನ್ನೋ ಪ್ರಶ್ನೆ ಕೂಡ ಸಹಜ. ಅದರ ಬಗ್ಗೆಯೂ ಕೂಡ ನಾವು ಜ್ಯೋತಿಷಿಗಳ ಹತ್ರ ಮಾತನಾಡ್ತಾ ತಿಳಿಯೋಣ. ಇವತ್ತು ವರ್ಷದ ಮೊದಲ ಸೂರ್ಯಗ್ರಹಣ. ಈ ಸೂರ್ಯಗ್ರಹಣ ಕುಂಭ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಹಾಗಾಗಿ ಏನಿದರ ವಿಶೇಷತೆ, ಯಾವ ಸಮಯದಿಂದ ಯಾವ ಸಮಯದವರೆಗೂ ಗ್ರಹಣ ಇರುತ್ತೆ ಭಾರತೀಯ ಕಾಲಮಾನದ ಪ್ರಕಾರ, ಸೊ ಇದರ ಪ್ರಭಾವಗಳು ಏನಾಗತ್ತೆ, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಏನಾದರೂ ಪ್ರಭಾವ ಪರಿಣಾಮಗಳು ಇದೆಯಾ, ಇದರ ಬಗ್ಗೆ ತಿಳಿತಾ ಹೋಗೋಣ. ಜ್ಯೋತಿಷಿಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲನೇದಾಗಿ ಖ್ಯಾತ ಜ್ಯೋತಿಷಿ ಆದಂತಹ ಡಾಕ್ಟರ್ ಮಂಜುನಾಥ್ ಭಟ್ ಅವರಿದ್ದಾರೆ. ಮಂಜುನಾಥ್ ಭಟ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮತ್ತೋರ್ವ ಜ್ಯೋತಿಷಿ ಆದಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿಯವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾರೆ. ಮಂಜುನಾಥ್ ಭಟ್ ಅವರೇ, ತಮ್ಮನ್ನೇ ನಾನು ಪ್ರಶ್ನೆ ಮಾಡೋದಾದ್ರೆ, ಜ್ಯೋತಿಷ್ಯದಲ್ಲಿ ಗ್ರಹಣಕ್ಕೆ, ಅದು ಸೂರ್ಯಗ್ರಹಣ ಆಗಿರಲಿ ಚಂದ್ರಗ್ರಹಣ ಆಗಿರಲಿ, ಜ್ಯೋತಿಷ್ಯದಲ್ಲಿ ಬಹಳ ಮಹತ್ವ ಇದೆ ಗ್ರಹಣಕ್ಕೆ. ಸೊ ಇವತ್ತು ಆಗ್ತಾ ಇರುವಂತಹ ಸೂರ್ಯಗ್ರಹಣ ಏನು ವಿಶೇಷ, ಜ್ಯೋತಿಷ್ಯದಲ್ಲಿರುವಂತಹ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನೋಡಿ, ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ದೇವತೆಗಳೇ ಗ್ರಹ ರೂಪದಲ್ಲಿದ್ದು ಶುಭವನ್ನು ಮತ್ತು ಅಶುಭವನ್ನು, ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾಡ್ತೆ ಅನ್ನುವಂಥದ್ದು ಶಾಸ್ತ್ರವೂ ಹೇಳ್ತದೆ, ವೇದವೂ ಹೇಳ್ತದೆ, ಜ್ಯೋತಿಷವೂ ಹೇಳ್ತದೆ. ಹೀಗೆ ನಾವು ಈ ನವಗ್ರಹಗಳನ್ನು ವಿಶೇಷವಾಗಿ ಕೇಂದ್ರವಾಗಿ ಇಟ್ಟುಕೊಂಡು ಭೂಮಿಯ ಎಲ್ಲ ಚಲನ ವಲನ ಮತ್ತು ಜ್ಞಾನ ವಿಜ್ಞಾನ ವೇದ ಶಾಸ್ತ್ರ ಧರ್ಮ ಮತ್ತು ಚರಾಚರ ಎಲ್ಲ ವಸ್ತುಗಳಾಗಿರಲಿ ಅಥವಾ ಪ್ರಾಣಿ ಪಕ್ಷಿ ಎಲ್ಲ ಜೀವ ಸಂಕುಲಗಳಿಗೆ ಈ 9 ಗ್ರಹಗಳೇ ಮುಖ್ಯ ಕೇಂದ್ರ ಬಿಂದುವಾಗಿರುತ್ತೆ. ಹಾಗೆ ನಾವು ವಿಶೇಷವಾಗಿ ಗ್ರಹಣಗಳೆಲ್ಲ ಗ್ರಹಗಳ ಮೇಲೂ ಆಗ್ತದೆ, ಅದರ ಪರಿಣಾಮ ನಮ್ಮ ಭೂಮಿಗೆ ಅಷ್ಟು ತೊಂದರೆ ಆಗೋದ್ರಿಂದ ಸಂಪರ್ಕದ ಕೊರತೆ ಆಗೋದಿಲ್ಲ. ಸೂರ್ಯ ಮತ್ತು ಚಂದ್ರ ನಮ್ಮ ಭೂಮಿಗೆ ಜೀವ ಸಂಕುಲಗಳಿಗೆ ತಂದೆ ಮತ್ತು ತಾಯಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಾವು ವಿಶೇಷವಾಗಿ ಸೂರ್ಯನ ಚಂದ್ರನನ್ನೇ ನಾವು ವಿಶೇಷವಾಗಿ ನಾವು ನಮ್ಮ ಭೂಮಿಗೆ ನೇರವಾಗಿ ಸಂಪರ್ಕವನ್ನು, ಶಾಖವನ್ನು ಶೀತವನ್ನು ಹೀಗೆ ಕೊಡ್ತಕ್ಕಂಥದ್ದು ಸೂರ್ಯ ಮತ್ತು ಚಂದ್ರಗಳಾಗಿರೋದ್ರಿಂದ, ಅಂಥ ಗ್ರಹಗಳು ರಾಹುಗ್ರಸ್ತ ಮತ್ತು ಕೇತುಗ್ರಸ್ತ ಗ್ರಹಗಳ ಛಾಯಾಗ್ರಹಗಳ ಮುಖಾಂತರ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಭೂಮಿಯ ಸಂಪರ್ಕಕ್ಕೆ ತೊಂದರೆ ಆದಾಗ ಇಲ್ಲಿ ಜೀವ ಸಂಕುಲಗಳಿಗೆ, ಜೀವಿಗಳಿಗೆ, ಪ್ರಕೃತಿಗೆ ಎಲ್ಲವೂ ಕೂಡ ವ್ಯತ್ಯಾಸ ಆಗ್ತದೆ ಅನ್ನುವಂಥದ್ದು ಶಾಸ್ತ್ರ, ವಿಜ್ಞಾನವೂ ಕೂಡ ಹೇಳ್ತದೆ ಅದನ್ನೇ. ಹಾಗಾಗಿ ಈ ಸೂರ್ಯಗ್ರಹಣ, ಸೂರ್ಯನಿಗೆ ನಾವು ಶಾಸ್ತ್ರದಲ್ಲಿ ರಾಹುಗ್ರಸ್ತ ಕೇತುಗ್ರಸ್ತ ಅಂತ, ಇದು ರಾಹುಗ್ರಸ್ತ ಧನಿಷ್ಠ ನಕ್ಷತ್ರದಲ್ಲಿ ರಾಹುಗ್ರಸ್ತ ಸೂರ್ಯಗ್ರಹಣ. ದ್ವಾದಶಾತ್ಮ ದಿವಾಕರ, ಈ ಸೂರ್ಯನನ್ನು ವಿಶೇಷವಾಗಿ ನಾವು ದಿವಾಕರ ಅಂತ ಹೇಳ್ತೀವಿ. ಅಂದರೆ ಹಗಲನ್ನು ಉಂಟು ಮಾಡುವನು, ಬೆಳಕನ್ನು ಕೊಡ್ತಕ್ಕಂಥವನು, ಪ್ರಕಾಶಗ್ರಹ ಎನ್ನುವುದಾಗಿ ನಾವು ಚಿಂತನೆಯನ್ನು ಮಾಡ್ತೇವೆ.
ಹೀಗೆ ಮಾಡುವಾಗ ಈ ಸೂರ್ಯನಿಂದ ಬರತಕ್ಕಂಥ ಏನು ಶಾಖ ಇರುತ್ತೆ, ಭೂಮಿಗೆ ಬರತಕ್ಕಂಥ ರೇಸನ್ನು ಹೆಂಗಿರುತ್ತೆ, ಬಿಸಿಲು ಶಾಖ ಆಗಿರ್ತದೆ, ಅದು ಈ ಗ್ರಹಣ ಕಾಲದಲ್ಲಿ ವ್ಯತ್ಯಯ ಉಂಟಾಗ್ತದೆ. ಭೂಮಿಯ ಸಂಪರ್ಕ ಕಡಿತ ಆಗ್ತದೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ವ್ಯತ್ಯಾಸ ಆದಾಗ ವಿಶ್ವದ ಹವೆಗಳು ಉಂಟಾಗತಕ್ಕಂಥದ್ದು, ಹವಾಮಾನ ವೈಪರೀತ್ಯ ಉಂಟಾಗ್ತಕ್ಕಂಥ ಆಗಿರೋದ್ರಿಂದ ಯಾವ ಒಂದು ಪ್ರದೇಶದಲ್ಲಿ ಗ್ರಹಣಗಳು ಗೋಚರ ಆಗತ್ತೆ ಆ ಪ್ರದೇಶದಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಮತ್ತು ನಿಯಮ ಆಚರಣೆ ಕೂಡ ಇದೆ, ಇವತ್ತಿಗೂ ಕೂಡ ಇದೆ. ಹಾಗಾಗಿ ಈ ಸೂರ್ಯನ ಗ್ರಹಣದಿಂದ ಈಗ ಎಲ್ಲಿ ಕಾಣಿಸುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಗೋಚರಲ್ಲಿ ಆಗಲಿ ಬಿಡಲಿ ಪ್ರಪಂಚದ ಸಮಸ್ತ ಭೂಮಂಡಲದ ಎಲ್ಲ ಭಾಗಗಳಿಗೂ ಕೂಡ ಈ ಸೂರ್ಯಚಂದ್ರರೇ ಆಗಿರ್ತವೆ. ಈಗ ದಕ್ಷಿಣ ಆಫ್ರಿಕಾ ಆಗಿರಲಿ, ದಕ್ಷಿಣ ಅಮೆರಿಕ ಆಗಿರಲಿ, ಭಾರತ ಆಗಿರಲಿ, ಯಾವುದೇ ಭೂಭಾಗದ ಯಾವ್ಯಾವ ಪ್ರದೇಶವಾಗಿರಲಿ ಇಲ್ಲಿ ಸೂರ್ಯನ ಪ್ರಭಾವ 9 ಗ್ರಹಗಳ ಪ್ರಭಾವ ಅದನ್ನು ಇದ್ದೇ ಇರುತ್ತೆ. ವಿಶೇಷವಾಗಿ ಸೂರ್ಯನ ಪ್ರಭಾವ ಈ ಜೀವಸಂಕುಲಗಳಿಗೆ ಸೂರ್ಯನ ಒಂದು ಶಕ್ತಿ. ಪ್ರಭಾವದ ಬಗ್ಗೆ ಬರ್ತೀನಿ ಮಂಜುನಾಥ ಭಟ್ ಅವರೇ. ತಾವು ಹೇಳಿದ್ರೆ ಅಂದ್ರೆ ಈ ಗ್ರಹಣ ಎಲ್ಲಿ ಗೋಚರ ಇರುತ್ತೋ ಅಲ್ಲಿ ಆಚರಣೆ ಇದ್ದೇ ಇದೆ ಅಂತ, ಅದರ ಹೊರತಾಗಿಯೂ ಕೂಡ ಅದರ ಪ್ರಭಾವ ಎಲ್ಲಾ ಕಡೆಯೂ ಇದೆ ಅಂತ. ಮತ್ತೋರ್ವ ಅತಿಥಿ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪ್ರಸನ್ನಾಚಾರ್ಯ ಕಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಾಗ್ತಾ ಇರುವಂತಹ ಸೂರ್ಯಗ್ರಹಣ ತಾವು ಹೇಗೆ ನೋಡ್ತೀರಿ? ಎಷ್ಟು ಮಹತ್ವ ಇದು? ಜ್ಯೋತಿಷ್ಯದ ಪ್ರಕಾರವಾಗಿ ಇರುವಂತಹ ವಿಶೇಷತೆ ತಿಳಿಸ್ಕೊಡೋದಾದ್ರೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಮೊದಲೇದಾಗಿ ಗ್ರಹಣಗಳನ್ನು ಧರ್ಮಶಾಸ್ತ್ರದ ರೀತಿಯಲ್ಲಿ, ಜ್ಯೋತಿಷ್ಯ ಶಾಸ್ತ್ರದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಕ್ಕಂಥದ್ದಾದರೆ 3 ವಿಭಾಗಗಳನ್ನಾಗಿ ಮಾಡ್ಕೋಬೇಕಾಗ್ತದೆ. ಮೊದಲೇದಾಗಿ ದಿನಮಣಿ ಆದಂತಹ ಸೂರ್ಯನಿಗೆ ಸಂಭವಿಸುವ ಗ್ರಹಣವನ್ನು ನಾವು ಅಶೌಚ ಎಂಬುದಾಗಿ ಕರೆಯಬೇಕು. ಎರಡನೇದಾಗಿ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫಲಾಫಲಗಳು ಭಾಗ. ಮೂರನೇದಾಗಿ ಇದನ್ನು ಅತ್ಯಂತ ಮಹತ್ವಪೂರ್ಣವಾದ ಪರ್ವಕಾಲ, ಸಾಧನೆಗೆ ಇರತಕ್ಕಂತಹ ಒಂದು ವೈಶಿಷ್ಟ್ಯವನ್ನು ಹೊಂದಿರತಕ್ಕಂತಹ ಕಾಲ ಎಂಬುದಾಗಿ ನಾವು ಪರಿಗಣಿಸಬೇಕಾಗ್ತದೆ. ಈ ರೀತಿಯಾಗಿ 3 ವಿಭಾಗ ತೆಗೆದುಕೊಂಡು ಮೊಟ್ಟ ಮೊದಲನೇದಾಗಿ ನಮ್ಮ ಮುಖಾಂತರವಾಗಿ ಭಾರತೀಯರಿಗೆ, ಸಮಸ್ತ ಭಾರತೀಯರಿಗೆ ತಿಳಿಸಬೇಕಾದಂತಹ ವಿಷಯ ಏನು ಅಂತಂದರೆ, ಇವತ್ತು ಸಂಭವಿಸ್ತಾ ಇರತಕ್ಕಂತಹ ಗ್ರಹಣ ಭಾರತದಲ್ಲಿ ಸರ್ವಥಾ ಗೋಚರಿಸುವುದಿಲ್ಲ. ಯಾಕೆ ಗೋಚರಿಸುವುದಿಲ್ಲ ಭಾರತಕ್ಕೆ ಅಂತಂದರೆ, ಯಾವಾಗಲೂ ಹೇಗೆ ನಿಯಮ ಇರ್ತದೆ ಅಂದರೆ, ಇವಾಗ ಯಾವ್ಯಾವ ದೇಶಗಳಲ್ಲಿ ಗೋಚರಿಸ್ತಾ ಇದೆ ಎಂಬುದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಆ ರೀತಿಯಾಗಿ ತಿಳಿದುಕೊಂಡಾಗ ಏನಾಗ್ತಾ ಇದೆ ಅಂತಂದರೆ, ಈ ಗ್ರಹಣವನ್ನು 2 ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಭಾರತದಲ್ಲಿ ಗೋಚರಿಸುವುದಿಲ್ಲ, ಯಾವ ದೇಶಗಳಲ್ಲಿ ಗೋಚರಿಸ್ತಾ ಇದೆ, ಗೋಚರಿಸುವ ದೇಶದಲ್ಲಿ ಯಾವ ರೀತಿಯಾಗಿ ಗೋಚರಿಸ್ತದೆ ಅಂತ ತೆಗೆದುಕೊಂಡಾಗ, ಮೊದಲನೇದಾಗಿ ಇದು ಬಂದು ಅಟ್ಲಾಂಟಿಕಾದಲ್ಲಿ ಇದು ಉಂಗುರಾಕಾರದ ಗ್ರಹಣವಾಗಿ ಗೋಚರಿಸ್ತದೆ. ಅದನ್ನು ಹೊರತುಪಡಿಸಿ ದಕ್ಷಿಣ ಆಫ್ರಿಕಾ, ಟ್ಯಾಂಜೇನಿಯಾ, ಜಾಂಬಿಯಾ, ಜಿಂಬಾಬ್ವೆ ಮತ್ತು ಮೌರಿಷಸ್ಸು, ಸಿಷೆಲ್ಸು, ದಕ್ಷಿಣ ಅಮೇರಿಕಾ, ದಕ್ಷಿಣ ಆಫ್ರಿಕಾ ಮುಂತಾದ ದೇಶಗಳಲ್ಲಿ ಇದು ಭಾಗಶಃ ಅಂತ ಕರಿತೀವಿ. ಭಾಗಶಃ ಮೀನ್ಸ್ ಪಾರ್ಟ್ಲಿ ಅಂತ ಅರ್ಥ. ಅಂದರೆ ಅರ್ಧ ಸೂರ್ಯ ಮುಸ್ತಾನೆ, ಇನ್ನು ಅರ್ಧ ಸೂರ್ಯ ಗ್ರಹಣ ಆಗೋದಿಲ್ಲ ಅಂತ. ಸೂರ್ಯನ ಮಧ್ಯಭಾಗವನ್ನ ಮುಚ್ಚಿರುತ್ತೆ. ಅದು ಅಟ್ಲಾಂಟಿಕಾದಲ್ಲಿ ಮಾತ್ರ, ಅಲ್ಲಿ ಮಾತ್ರ ಇದು ಉಂಗುರಾಕಾರವಾಗಿ. ಉಳಿದ ಕಡೆ ಎಲ್ಲ ಪಾರ್ಟ್ಲಿ ಅಂತ ಕರಿತೀವಿ, ಭಾಗಶಃ ಅಂತ ಕರಿತೀವಿ. ಆ ರೀತಿಯಾಗಿ ಗೋಚರಿಸ್ತದೆ. ಈ ರೀತಿಯಾಗಿ ಗೋಚರಿಸುವ ಸಂದರ್ಭದಲ್ಲಿ ಈ ಎಲ್ಲ ದೇಶಗಳನ್ನೇನು ಹೇಳ್ತಾ ಇದ್ದೀವಿ, ಮೊದಲನೇದಾಗಿ ಅಟ್ಲಾಂಟಿಕಾದಲ್ಲಿ ಇದು ಪರಿಪೂರ್ಣವಾಗಿ ಅಲ್ಲಿ ಇದು ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಕಾಲ ಏನು ಉಂಟಲ್ಲ, ಅದು ಪೂರ್ತಿ ಬೆಳಗಿನ ಜಾವ ಆಗಿರ್ತದೆ. ಹಾಗಾಗಿ ಅಲ್ಲಿ ಸಂಪೂರ್ಣ ಉಂಗುರಾಕಾರವಾಗಿ ಕಾಣಿಸ್ತದೆ. ಉಳಿದ ದೇಶಗಳಲ್ಲೆಲ್ಲ ಬೆಳಗೂ ಇರ್ತದೆ ಮತ್ತು ರಾತ್ರಿನೂ ಬರ್ತದೆ. ಆ ಕಾರಣದಿಂದಾಗಿ ಭಾಗಶಃ ಅರ್ಧ ಕಾಣಿಸ್ತದೆ. ನಮ್ಮ ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಗ್ರಹಣ ಸಂಭವಿಸ್ತಕ್ಕಂತಹ ಸಂದರ್ಭ ಸೂರ್ಯಾಸ್ತ ನಂತರದಲ್ಲಿ ಇರ್ತದೆ. ಸಮಯ ಹೇಳೋದಾದ್ರೆ ಸರಿಸುಮಾರು ಹೇಳೋದಾದ್ರೆ 6:30 ಅಂತ ಇಟ್ಕೊಳ್ಬೋದು ನಾವು. ಸಂಜೆ 6:30 ನಂತರದಲ್ಲಿ ಸಂಭವಿಸ್ತಾ ಇರ್ತಕ್ಕಂಥದ್ದು ಅಂತ. ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ. ಇದು ಬೇರೆ ದೇಶಗಳನ್ನು ಹೋಲಿಸಿದರೆ ಅಲ್ಲಿ ಸಮಯಗಳು ಖಚಿತವಾಗಿ ಬದಲಾವಣೆ ಇರ್ತದೆ. ಈ ರೀತಿಯಾಗಿ ಸೂರ್ಯಾಸ್ತ ನಂತರದಲ್ಲಿ ಸಂಭವಿಸಬಹುದಾದಂಥ ಗ್ರಹಣವಾದ್ದರಿಂದ ಭಾರತೀಯರಿಗೆ ಇದು ಗೋಚಾರವಾಗುವುದಿಲ್ಲ. ಯಾವಾಗ ಗೋಚಾರವಾಗುವುದಿಲ್ಲವೋ ಅದರ ಆಚರಣೆಗಳಿಲ್ಲದೆ ಇರೋದ್ರಿಂದ ರಾಶಿಯ ಫಲಾಫಲಗಳು ಭಯಗಳು ಇಲ್ಲ. ಹೀಗಿದ್ರೂ ಕೂಡ ಒಂದು ಪ್ರಶ್ನೆ,
ಇಷ್ಟೆಲ್ಲ ಇದ್ದ ಮೇಲೆ, ಇಷ್ಟು ಸಂಪೂರ್ಣವಾಗಿ ವಿವರವಾಗಿ ಹೇಳಿದ ಮೇಲೆ ನೀವ್ಯಾಕೆ ಇವತ್ತು ಸೂರ್ಯಗ್ರಹಣದ ಬಗ್ಗೆ ಮಾತಾಡ್ತಾ ಯಾಕೆ ಇದ್ದೀರಿ, ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಿ ಅಂದ್ರೆ ಅದಕ್ಕೊಂದು ಉತ್ತರ ಏನ್ ಕೊಡ್ತದೆ ಧರ್ಮಶಾಸ್ತ್ರ ಅಂದ್ರೆ, ಯಾವುದೇ ಒಂದು ಡಿವೋಷನಲ್ ಮೂಮೆಂಟ್ ಅಂತ ನಡೆದಾಗ, ಒಂದು ಧಾರ್ಮಿಕ ಪ್ರಕ್ರಿಯೆ ಅಂತ ನಡೆದಾಗ ಏನಾಗ್ತದೆ, ಇಡೀ ಪ್ರಪಂಚವೇ ಭಾರತವನ್ನ ನೋಡ್ತದೆ. ಆ ಭಾರತದಲ್ಲಿಯೂ ಕೂಡ ದಕ್ಷಿಣ ಭಾರತವನ್ನು, ಅದರಲ್ಲೂ ಕರ್ನಾಟಕವನ್ನು ಬಹಳ ವಿಶೇಷವಾಗಿ ನೋಡ್ತದೆ. ಇದಕ್ಕೆ ಭಾರತ ಏನು ಪ್ರತಿಕ್ರಿಯೆ ಕೊಡ್ತದೆ ಅಂತ. ಅದಲ್ಲದೇನೆ ಅಲ್ಲಿರ್ತಕ್ಕಂಥ ಆಸ್ತಿಕರು, ಬೇರೆ ಬೇರೆ ದೇಶಗಳಲ್ಲಿ ಯಾವ ದೇಶಗಳಲ್ಲಿ ಗ್ರಹಣ ಗೋಚರಿಸ್ತಾ ಇದೆಯೋ ಆ ದೇಶದಲ್ಲಿರ್ತಕ್ಕಂತಹ ಭಾರತೀಯರು, ಧರ್ಮ ಪ್ರಜ್ಞೆ ಉಳ್ತಕ್ಕಂಥವರು, ಆಸ್ತಿಕರು ಕೂಡ ಇದ್ರ ಬಗ್ಗೆ ಅತ್ಯಂತ ಕುತೂಹಲವನ್ನು ಹೊಂದಿರ್ತಾರೆ. ಅವರಿಗಾಗಿ ನಮ್ಮದಿದೊಂದು ಸುವರ್ಣ ಸಂದರ್ಭ ಅಂತಲೇ ಹೇಳ್ಬೋದು. ಇವಾಗ ಅಲ್ಲಿ ಗ್ರಹಣ ಸಂಭವಿಸ್ತಾ ಇರೋದಕ್ಕೆ ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇದು ಅಪ್ರಸ್ತುತ ಪ್ರಸಂಗ ಅಲ್ಲ, ಸರ್ವಥಾ ಪ್ರಸ್ತುತವಾದ ಪ್ರಸಂಗ. ಅಲ್ಲಿ ಗ್ರಹಣ ಸಂಭವಿಸ್ತಾ ಇದೆ, ಅಲ್ಲಿ ಆಸ್ತಿಕರಿದ್ದಾರೆ, ಅಲ್ಲಿ ಧಾರ್ಮಿಕರಿದ್ದಾರೆ, ಅಲ್ಲಿ ನಮ್ಮ ಭಾರತೀಯರಿದ್ದಾರೆ, ಅವರಿಗೆ ಕುತೂಹಲ ಇರ್ತದೆ. ಅಂತಹ ಎಲ್ಲ ಅಲ್ಲಿ ಇರತಕ್ಕಂತಹ ಜನರಿಗೆ ಒಂದು ಸುವರ್ಣ ಸಂದರ್ಭದಲ್ಲಿ ಸುವರ್ಣ ವಾಹಿನಿಯ ಮುಖಾಂತರವಾಗಿ ಅದರ ವಿವರಣೆಯನ್ನು ನೀಡತಕ್ಕಂಥದ್ದು ಸೂಕ್ತವೇ ಆಗಿದೆ. ಯಾರು ಕೂಡ ಭಾರತದಲ್ಲಿರೋರು ಭಯ ಪಡೋದು ಬೇಡ, ಅಲ್ಲಿರೋರಿಗೆ ಆಚರಣೆಗಳಿಗೆ ಮತ್ತು ರಾಶಿ ಫಲಗಳಿಗೆ ಅನುಕೂಲವಾಗೋದಕ್ಕಾಗಿ ಇದು ಒಂದು ಉಚಿತವಾದ ಕಾರ್ಯಕ್ರಮ. ಜೊತೆಗೆ ಸಾಧನೆಗೆ ಪರ್ವಕಾಲ ಅಂತ ಹೇಳಿದ್ರಿ ತಾವು. ಸೊ ಆ ಪರ್ವಕಾಲದ ಬಗ್ಗೆಯೂ ಕೂಡ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಮಂಜುನಾಥ್ ಭಟ್ ಅವರೇ, ಈಗ ಪ್ರಪಂಚದಾದ್ಯಂತ ಗ್ರಹಣ ಅಂತ ತಕ್ಷಣ ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರಭಾವ ಬೀರತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಏನೆಲ್ಲ ಪ್ರಭಾವಗಳು, ಪರಿಣಾಮಗಳು ಉಂಟಾಗಬಹುದು? ನೋಡಿ, ಗ್ರಹಣದಿಂದ ಏನಾಗುತ್ತೆ, ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರಾಕೃತಿಕವಾಗಿ ತೊಂದರೆ ಆಗ್ತದೆ, ಮತ್ತು ವೈಜ್ಞಾನಿಕವಾಗಿ ತೊಂದರೆ ಆಗ್ಬೋದು, ಆಗಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಪ್ರಾಕೃತಿಕವಾಗಿ ಈ ಗಾಳಿ ಹೆಚ್ಚು ಕಮ್ಮಿ ಆಗೋದು, ಮಳೆ ಹೆಚ್ಚು ಕಮ್ಮಿ ಆಗೋದು, ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗೋದು, ಪ್ರಾಣಿ ಸಂಕುಲದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರೋದು, ಮತ್ತು ಶೀತಕ್ಕೆ ಸಂಬಂಧಪಟ್ಟಂತೆ, ಬಿಸಿಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತ ಒಂದು ಉದಾಹರಣೆ ಹೇಳಬೇಕಂದ್ರೆ, ಪ್ರಪಂಚದ ಯಾವುದೇ ಭಾಗದಲ್ಲಿ ಏನೋ ಸಣ್ಣ ಪಟ್ಟ ತೊಂದರೆಗಳಾದರೂ ಕೂಡ ನಮ್ಮ ದೇಶಕ್ಕೆ ಅದು ಬಿಸಿ ತಾಗತ್ತೆ. ಒಂದು ವೇಳೆ ಈಗ US ಅಲ್ಲಿ ಏನೋ ಸಮಸ್ಯೆ ಆಯಿತು ಅಂತಂದ್ರೆ ನಮ್ಮ ಭಾರತಕ್ಕೆ ಆರ್ಥಿಕ ಸಂಕಷ್ಟ ಬರ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹೀಗೆ ನಮ್ಮ ಭಾರತದಲ್ಲಿ ಆಗಿರ್ತಕ್ಕಂಥ ಬೇರೆ ದೇಶಕ್ಕೆ ಪ್ರಭಾವ ಬೀರ್ಬೋದು. ಹಾಗಾಗಿ ನಮ್ಮ ಪ್ರಪಂಚದ ಅಂದರೆ ಸಮಸ್ತ ಭೂಮಂಡಲದ ಯಾವುದೇ ಭಾಗದಲ್ಲಿ ಗ್ರಹಣಗಳಾಗಲಿ ಅಥವಾ ಯಾವುದೇ ವೈಪರೀತ್ಯಗಳಾಗಲಿ ಅಥವಾ ಯಾವುದೇ ಒಂದು ವ್ಯತ್ಯಾಸಗಳಾದರೂ ಕೂಡ ಪ್ರಪಂಚದ ಕೆಲವು ಭಾಗದಲ್ಲಿ ವ್ಯತ್ಯಾಸ ಸಮಸ್ಯೆಗಳು ಆಗೇ ಆಗ್ತದೆ, ಒಂದನೇದಾಗಿ. ಇನ್ನು ಎರಡನೇದಾಗಿ, ಸೂರ್ಯನು ಆತ್ಮಕಾರಕ ಅಂತ ಹೇಳ್ತೀವಿ, ಜೀವಕಾರಕ ಅಂತ ಹೇಳ್ತೀವಿ. ಈ ಒಂದು ಪ್ರಪಂಚಕ್ಕೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ. ಮತ್ತು ಛಾಯಾಗ್ರಹ ರಾಹುನಿಂದ ಅದು ಅಡ್ಡ ಬಂದಾಗ, ಅಂದರೆ ಅದರಲ್ಲಿ ಗ್ರಹಣ ಉಂಟಾದಾಗ, ನೇರ ಸಂಪರ್ಕಕ್ಕೆ ಸೂರ್ಯನ ಅಥವಾ ಚಂದ್ರನ ಯಾವುದೇ ಗ್ರಹಣ ಇರಲಿ ಭೂಮಿಯ ಸಂಪರ್ಕಕ್ಕೆ ತೊಂದರೆ ಉಂಟಾದಾಗ ಅಲ್ಲಿ ವೈಪರೀತ್ಯ ಉಂಟಾಗ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಮಳೆ ಬರೋ ಮುಂಚೆ ಮೋಡ ಬರುತ್ತೆ, ಮೋಡ ಬಂದಾಗ ಬಿಸಿಲು ಬರೋದಿಲ್ಲ, ಬಿಸಿಲು ಬಂದಾಗ ಮೋಡ ಬರೋದಿಲ್ಲ. ಹಾಗೆ ಅಡ್ಡ ಬಂದಾಗ ನಮ್ಮಲ್ಲಿ ಏನಾಗುತ್ತೆ, ಪ್ರಾಕೃತಿಕವಾಗಿ ವ್ಯತ್ಯಾಸ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಗ್ರಹಣ ಬಂದಾಗ ದರ್ಬೆಯನ್ನು ಇಡ್ತಕ್ಕಂಥದ್ದು, ತುಳಸಿ ಇಡ್ತಕ್ಕಂಥದ್ದು, ಮತ್ತು ಕೆಲವು ಊಟ ಮಾಡ್ತಕ್ಕಂಥ ಊಟಕ್ಕೆ ತಯಾರಾಗಿರ್ತಕ್ಕಂಥ ಯಾವುದೇ ಒಂದು ವಸ್ತುಗಳಿದ್ದರೆ ಪದಾರ್ಥಗಳು ಅದನ್ನು ನಾವು ಬಿಡ್ತಕ್ಕಂಥದ್ದು, ಹಾಳಾಗದೇ ಇರತಕ್ಕಂಥ ಪದಾರ್ಥಗಳನ್ನು ಇಟ್ಕೋಬೋದು. ಕೆಲವು ಜನ ಕೇಳ್ತಾರೆ, ನೀವು ಅನ್ನ ಆಹಾರಗಳೆಲ್ಲ ಬಿಸಾಕ್ತೀರಿ, ತುಪ್ಪ ಯಾಕೆ ಬಿಸಾಗಲ್ಲ ಅಂತ ಕೇಳ್ತಾರೆ. ತುಪ್ಪ ಹಾಳಾಗಲ್ಲ, ಹಾಗಾಗದೆ ಇಟ್ಕೋತೀವಿ. ಈ ಹಾಳಾಗೋ ವಸ್ತುಗಳೆಲ್ಲ ನಾವು ವಿಸರ್ಜನೆ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾಗಿ ಸೂರ್ಯನ ಒಂದು ಪ್ರಭಾವದಿಂದ ಪ್ರಪಂಚದ ಯಾವುದೇ ಭಾಗದಲ್ಲಿ ತೊಂದರೆ ಆದರೂ ಕೂಡ ಅದು ನಮ್ಮ ಭಾರತಕ್ಕೆ ಪ್ರಪಂಚದ ಕೆಲವು ಭಾಗಗಳಲ್ಲಿ ಕೆಲವು ಹೆಚ್ಚು ಕಮ್ಮಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗತ್ತೆ ಅಂತ ನಾವು ಹೇಳ್ತೀವಿ. ಮತ್ತು ಇನ್ನು ಭೂಮಿಗೆ ಬರೀ ಸೂರ್ಯ ಮಾತ್ರ ಅಂತಲ್ಲ, ಎಲ್ಲ ಗ್ರಹಗಳ ರೇಸು ಕೂಡ, ಆ ಶಕ್ತಿ, ಆ ಒಂದು ರೇಸ್ ಕೂಡ ಭೂಮಿಗೆ ಬರ್ತದೆ. ಈ ಪ್ರಾಕೃತಿಕವಾಗಿ ಭೂಮಿಗೆ ನಮ್ಮ ಸೂರ್ಯನ ಬೆಳಕು ಶೈನಿಂಗ್ ಹೆಂಗೆ ಸನ್ಶೈನ್ ಅಂತ ನಾವು ಹೇಳಿ, ಸೂರ್ಯನ ಹೊಳಪು ಮೈ ಮೇಲೆ ನಮಗೆ ಹೇಗೆ ಬೀಳುತ್ತೆ ಹಾಗೆ ಎಲ್ಲ ಗ್ರಹಗಳ ರೇಸು ಕೂಡ ಭೂಮಿ ಮೇಲೆ ಬೀಳ್ತದೆ. ಅದು ನವಗ್ರಹಗಳ ಘರ್ಷಣೆ ಅಂದ್ರೆ ಅದರ ವೈಬ್ರೇಷನ್ನಿಂದ ಭೂಮಿಗೆ ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನಿರಾಪ, ಆಪ ಪೃಥಿವಿ, ಔಷಧಿಭ್ಯ ಅನ್ನಾತ್ ಪುರುಷ. ಜಗತ್ತಲ್ಲಿ ಒಂದಕ್ಕೊಂದು ಚೈನ್ ಲಿಂಕ್ ಇದೆ. ಆಕಾಶದಿಂದ ಗಾಳಿ, ಗಾಳಿಯಿಂದ ಬೆಂಕಿ, ಬೆಂಕಿಯಿಂದ ನೀರು, ನೀರಿಂದ ಸೃಷ್ಟಿಗೆ ಮಳೆ, ಮಳೆಯಿಂದ ಭೂಮಿ, ಮಳೆಯಿಂದ ಭೂಮಿಯಲ್ಲಿ ಪ್ರಕೃತಿ ಉತ್ಪತ್ತಿ ಆಗುತ್ತೆ, ಪ್ರಕೃತಿಯಿಂದ ಅನ್ನಾತ್ ಪುರುಷ, ಅನ್ನದಿಂದ ಆಹಾರ ಉತ್ಪತ್ತಿ ಆಗುತ್ತೆ. ಹೀಗೆ ಒಂದು ಚೈನ್ ಲಿಂಕ್ ಇದೆ, ಯಾವುದೇ ಒಂದರಿಂದ ಆಗೋದಿಲ್ಲ. ಹಾಗಾಗಿ ಸೂರ್ಯನನ್ನು ವಿಶೇಷವಾಗಿ ನಾವು ಒಂದು ಆಚರಣೆಯಲ್ಲಿ ನಾವು ತಗೋತೀವಿ, ಬೇರೆದೆಲ್ಲ ಅಷ್ಟು ಆಚರಣೆಯಲ್ಲಿ ತಗೊಳ್ಳೋದಿಲ್ಲ. ವ್ಯತ್ಯಾಸ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಹಾಗಂತ ಎಲ್ಲ ಗ್ರಹಗಳು ಸರಿಸಮಾದ್ರೆ ಅಂತ ಹೇಳ್ತೀವಿ. ಅದಕ್ಕೆ ದೇವತಃ ಗ್ರಹರೂಪೇಣ ದರ್ಶಯಂತಿ ಶುಭಾಶುಭಂ. ದೇವತೆಗಳೇ ಗ್ರಹ ರೂಪದಲ್ಲಿದ್ದು ಶುಭವನ್ನು ಅಶುಭವನ್ನು, ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾಡ್ತಾರೆ. ಯಾರ ಗ್ರಹ ಹೆಚ್ಚು ಯಾವ ಗ್ರಹ ಕಮ್ಮಿ ಅಂತಲ್ಲ, ಎಲ್ಲೂ ಸರಿ ಸಮಾನವೇ. ಒಂದು ಗ್ರಹ ವ್ಯತ್ಯಾಸ ಆದರೂ ಕೂಡ ಪ್ರಪಂಚದಲ್ಲಿ ವ್ಯತ್ಯಾಸ ಆಗ್ತದೆ. ಆದರೆ ನಾವು ಸೂರ್ಯನ ಚಂದ್ರನ ಗ್ರಹಣ ಹಿಡಿದು ಅದು ನಮ್ಮ ಭೂಮಿಗೆ ಸಂಪರ್ಕದ ಕೊರತೆ ಆಗೋದ್ರಿಂದ, ನಿಮ್ಮೊಂದು ಉದಾಹರಣೆ ಹೇಳ್ತೀನಿ. ಆಷಾಢದಲ್ಲಿ ಯಾಕೆ ನಾವು ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ ಅಂದರೆ, ಸೂರ್ಯನು ಭೂಮಿಯಿಂದ ದೂರ ಹೋಗ್ತಾನೆ,
ಆವಾಗ ತುಂಬ ಮಳೆ ಬರುತ್ತೆ. ಆ ಮಳೆಗಾಲದ ಆಷಾಢ ಮಾಸದಲ್ಲಿ ಮಳೆ ಇರೋದ್ರಿಂದ ನಮ್ಮ ಭೂಮಿಗೆ ಸೂರ್ಯನ ಸಂಪರ್ಕ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಆಷಾಢದಲ್ಲಿ ಮಳೆ ಬರೋದು, ನಾವು ಕಾರ್ಯಕ್ರಮ ಮಾಡೋದಿಲ್ಲ. ಧನುರ್ಮಾಸದಲ್ಲಿ ಯಾಕೆ ಮಾಡಲ್ಲ? ಶುಭ ಕಾರ್ಯ ಅಂತಂದರೆ ಅವಾಗ ತುಂಬ ಚಳಿ ಇರುತ್ತೆ, ಹವಾಮಾನ ವೈಪರೀತ್ಯ ಆಗುತ್ತೆ, ಎಷ್ಟೋ ಮೋಡಗಳಿಂದ ಮಳೆಗಳಿಂದ ವಿಮಾನಗಳ ಹಾರಾಟ ಬಂದಾಗುತ್ತೆ. ನಿಮಗೂ ಗೊತ್ತಿದೆ, ಚಳಿಗಾಲದಲ್ಲಿ ಶೀತ ಜಾಸ್ತಿ ಆದಾಗ. ಹಾಗಾಗಿ ಹವಾಮಾನ ವೈಪರೀತ್ಯದಿಂದ ಸೂರ್ಯನ ಸಂಪರ್ಕ ನಮ್ಮ ಭೂಮಿಗೆ ಕಡಿಮೆ ಆದಾಗ ಆ ಸಂಪರ್ಕ ಕೊರತೆ ಆಗೋ ಧನುರ್ಮಾಸದಲ್ಲಿ ನಾವು ಶೂನ್ಯ ಮಾಸ ಅಂತ ನಾವು ಒಂದು ಕರಿತೀವಿ. ಬಿಟ್ಟರೆ ಆ ಸಮಯದಲ್ಲಿ ಭೂಮಿಗೆ ಸೂರ್ಯ ನೇರ ಸಂಪರ್ಕದ ಕೊರತೆ ಇರುತ್ತೆ. ಹಾಗಾಗಿ ನಾವು ಏನು ಹೇಳ್ತೀವಿ, ನಾವು ಏನು ಹೇಳ್ತೀವಿ, ವರ್ಷ ಋತು ಅಂತ ಹೇಳ್ತೀವಿ. ವರ್ಷಧಾರೆ ಮಳೆಗಾಲದ ಸ್ಟಾರ್ಟ್ ಆದಾಗ ವರ್ಷ ಋತು, ಶೀತಗಾಲ ಸ್ಟಾರ್ಟ್ ಆದಾಗ ಹಿಮವಂತ ಋತು. ಅದಕ್ಕೆ ನಾವು ಋತುಚರ್ಯೆ ಅಂತ ನಾವು ಶಾಸ್ತ್ರದಲ್ಲಿ ಅದನ್ನು ವಿಂಗಡಣೆ ಮಾಡಿದ್ದೀವಿ. ಈ ಋತುಚರ್ಯೆಯಲ್ಲಿ ಒಂದೊಂದು ಋತುವಿನಲ್ಲಿ ಒಂದೊಂದು ವಿಶೇಷತೆ ಇದೆ. ಹಾಗೆ ಯಾವ ಋತುವಿನಲ್ಲಿ ಏನೇ ಆದರೂ ಕೂಡ ಕೆಲವು ಋತುಮಾನಗಳಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಗ್ರಹಣ ಎಲ್ಲಾದರೂ ಕೂಡ ನಮ್ಗೆ ಆಚರಣೆ ಇಲ್ಲ, ಗೋಚರ ಇಲ್ಲ ಆದರೂ ಕೂಡ ಪ್ರಪಂಚದ ಯಾವುದೇ ಭಾಗದಲ್ಲಾದರೂ ಕೂಡ ಈಗ ಪಕ್ಕದಲ್ಲಿ ಈಗ ದೀಪ ಕಾಣಿಸುತ್ತೆ, ನಮಗೆ ಶಾಖ ಕಾಣಿಸೋದಿಲ್ಲ. ಪಕ್ಕದಲ್ಲಿ ಶಾಖ ಇರುತ್ತೆ, ನಮ್ಗೆ ಅದು ಅನುಭವಕ್ಕೆ ಮಾತ್ರ ಬರ್ತದೆ ಹೊರತು ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ಅದರ ಪ್ರಭಾವ ಇದ್ದೇ ಖಂಡಿತ ಇರ್ತದೆ, 100% ಇರುತ್ತೆ. ಆಚಾರ್ಯರೇ, ಈಗ ಆಂಶಿಕ ಸೂರ್ಯಗ್ರಹಣದ ಪರಿಣಾಮ ಸಂಪೂರ್ಣ ಸೂರ್ಯಗ್ರಹಣದ ಗ್ರಹಣಕ್ಕಿಂತಲೂ ಏನಾದರೂ ಭಿನ್ನವಾಗಿರುತ್ತಾ, ಡಿಫ್ರೆಂಟ್ ಆಗಿರುತ್ತಾ? ಹೇಗೆ ನೋಡ್ತೀರಿ ಇದನ್ನ? ಮೊದಲನೇದಾಗಿ ಈ ಪ್ರಸಂಗವನ್ನು ಏನು ನಾವು ಕಾಣ್ತಾ ಇದ್ದೇವೆ, ಇದು ಕೆಲವೊಂದಿಷ್ಟು ರೀತಿಯಲ್ಲಿ ಒಳಿತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮಲ್ಲಿ ಹೇಗೆ ವಿಂಗಡಣೆ ಮಾಡಲಾಗ್ತದೆ ಅಂದರೆ ಸತ್ವ, ರಜಸ್, ತಮಸ್ ಅಂತ. ಅಂದರೆ ಯಾವಾಗಲೂ ಸತ್ವ ಅಂತಕ್ಕಂಥದ್ದು ಸಂಪೂರ್ಣ ಶ್ವೇತವರ್ಣದಿಂದ ಕೂಡಿರ್ತದೆ, ಬಿಳಿ ಇರ್ತದೆ, ಅದು ಪಾಸಿಟಿವಿಟಿಯನ್ನು ಕೊಡ್ತಾ ಇರ್ತದೆ, ಧನಾತ್ಮಕವಾದ ಶಕ್ತಿಗಳನ್ನು ಕೊಡ್ತಾ ಹೋಗ್ತದೆ. ರಜಸ್ ಅನ್ನೋದು ಏನಾಗಿರ್ತದೆ, ಮಿಶ್ರ ಪ್ರತಿಕ್ರಿಯೆ ಮತ್ತು ಕೋಪತಾಪಾದಿಗಳು, ಉದ್ವೇಗಗಳು ಇತ್ಯಾದಿಗಳನ್ನೆಲ್ಲ ರಜಸ್ ಅನ್ನೋದು ಒಂದು ರಕ್ತವರ್ಣದಲ್ಲಿ, ಕೆಂಪು ಬಣ್ಣದಲ್ಲಿ ಇರ್ತದೆ. ತಮಸ್ ಅಂತಕ್ಕಂಥದ್ದು ಕರಿ ಬಣ್ಣದಲ್ಲಿ ಇರ್ತದೆ. ಆದರೆ ಇಲ್ಲಿ ನಾವೇನು ಕಾಣ್ತಾ ಇದ್ದೇವೆ, ಈ ಗ್ರಹಣದಲ್ಲಿ ಎಲ್ಲ ತಮಸ್ಸು ಮಧ್ಯದಲ್ಲಿ ಅಡಗಿದೆ. ತದನಂತರದಲ್ಲಿ ಬೆಳಕು ಬಂದಿದೆ. ಆ ಬೆಳಕು ಅನ್ನೋದು ವಿಶಿಷ್ಟವಾಗಿ ಬಂಗಾರದ ವರ್ಣದಲ್ಲಿ ಮತ್ತು ಬಿಳಿ ವರ್ಣಕ್ಕೆ ಸಂಬಂಧಿತವಾಗಿ ಹತ್ತಿರದಲ್ಲಿ ಇರ್ತಾ ಇರತಕ್ಕಂಥದ್ರಿಂದ ಗ್ರಹಣ ಸಂಭವಿಸುವಾಗ ಅನಾನುಕೂಲತೆಗಳು, ತೊಂದರೆಗಳು ಏರ್ಪಟ್ಟು ತದನಂತರದಲ್ಲಿ ಆಗುವ ಪ್ರಭಾವಗಳು ಅತ್ಯಂತ ಧನಾತ್ಮಕವಾಗಿ ಇರ್ತದೆ, ಬಹಳ ಪಾಸಿಟಿವ್ ಆಗಿರ್ತದೆ ಎಂಬುದಾಗಿಯೇ ನಾವು ಇದನ್ನು ಅರ್ಥೈಸಿಕೊಳ್ಳಬೇಕೇ ಹೊರತು, ಆದರೆ ಪರಿಪೂರ್ಣವಾಗಿ ಆವರಿಸಿಕೊಂಡು ಸ್ವಲ್ಪವೂ ಉಂಗುರಾಕಾರದಲ್ಲೇ ಇರಬಹುದು, ಎಲ್ಲೂ ಬೆಳಕೆ ಕಾಣಿಸದೇ ಇರುವಾಗ ಹಾನಿಗಳು ಹೆಚ್ಚಿಗೆ ಆಗೇ ಆಗ್ತದೆ. ಅದು ತುಂಬ ಕ್ಲಿಷ್ಟಕರವಾಗಿ ಕಠಿಣವಾಗಿ ಇರ್ತದೆ. ಇದು ಸ್ವಲ್ಪ ಅದಕ್ಕೂ ಉತ್ತಮವಾಗಿ ಸುಲಭ ಎಂಬುದಾಗಿಯೇ ನಾವು ಈ ಸಂದರ್ಭದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಹಾನಿ ಅಂತಂದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಹಾನಿ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾವ ರೀತಿಯಾಗಿ ನಕಾರಾತ್ಮಕ ಪರಿಣಾಮಗಳು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಇಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ನಾವು ನೋಡಬೇಕಾದ್ರೆ ಪ್ರಸಂಗಗಳನ್ನು ನೋಡಬೇಕಾಗತ್ತೆ. ಮೊದಲನೇದಾಗಿ ಇದು ಯಾವ ಮಾಸದಲ್ಲಿ ಸಂಭವಿಸ್ತಾ ಇದೆ, ಯಾವ ದಿನದಂದು ಸಂಭವಿಸ್ತಾ ಇದೆ. ಸಾಮಾನ್ಯ ನಿಯಮಗಳು ಕೆಲವೊಂದಿಷ್ಟು ಉಂಟು. ಸೂರ್ಯಗ್ರಹಣ ಅಂದರೆ ಅದು ಅಮಾವಾಸ್ಯೆಯೇ ಸಂಭವಿಸ್ತದೆ, ಚಂದ್ರಗ್ರಹಣ ಅಂದರೆ ಅದು ಪೌರ್ಣಿಮೆಯೇ ಸಂಭವಿಸ್ತದೆ. ಅದರಲ್ಲಿ ಇರತಕ್ಕಂತಹ ಈ ಬಾರಿ ಬಂದಿರತಕ್ಕಂಥದ್ದು ನಿಮಗೆ ಮಾಘ ಮಾಸ. ಮಾಘ ಮಾಸದ ಅಮಾವಾಸ್ಯೆಯನ್ನು ನಾವು ಶಿವರಾತ್ರಿ ಅಮಾವಾಸ್ಯೆ ಅಂತ ವಿಶೇಷವಾಗಿ ಕರಿತೇವೆ. ಅದರಲ್ಲಿ ಕೂಡ ಈ ವಾರ ಫಲಗಳನ್ನು ಕೂಡ ಒಂದು ಭಾಗದಲ್ಲಿ ನಾವು ನೋಡಬೇಕಾಗ್ತದೆ. ಅಂದರೆ ಸೋಮವಾರದಿಂದ ಆದಿಯಾಗಿ ಶನಿವಾರದವರೆಗೂ ಸಂಭವಿಸ್ತಕ್ಕಂತಹ ವಾರದ ಗ್ರಹಣಗಳ ಫಲಗಳನ್ನು ತೆಗೆದುಕೊಂಡಾಗ ವಿಶೇಷವಾಗಿ ಮಂಗಳವಾರ ಇದು ಸಂಭವಿಸ್ತಾ ಇದೆ, ಮಂಗಳನ ದಿನದಂದು. ಆ ಮಂಗಳ ದಿನದಂದು ಸಂಭವಿಸ್ತಾ ಇರತಕ್ಕಂಥದ್ರಿಂದ ಮಂಗಳ ಬಂದು ಹೇಳ್ತಾರೆ, ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ ಎಂಬುದಾಗಿ ನಾವು ವಿಶೇಷವಾಗಿ ಕರೆಯಲ್ಪಡ್ತೇವೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದಾಗ ಏನಾಗ್ತಾ ಇದೆ ಅಂದರೆ, ಅಮಾವಾಸ್ಯೆ ಅಂತಕ್ಕಂಥದ್ದೇ ಒಂದು ಕೇವಲ ಎಲ್ಲ ಕ್ಷೀಣ ಚಂದ್ರನಾಗಿರ್ತಾನೆ. ಮೊದಲೇದಾಗಿ ಅಮಾವಾಸ್ಯೆ ದಿವಸ ಚಂದ್ರನ ಶಕ್ತಿ ಕಡಿಮೆ ಆಗಿರ್ತದೆ. ಪ್ರತಿ ಅಮಾವಾಸ್ಯೆ ಹಿಂದೆ ಮುಂದಿನ ದಿನಗಳಲ್ಲಿ ನಾವು ಗಮನಿಸಬಹುದು ಏನು ಅಂತಂದರೆ, ವಿದ್ಯುತ್ ಕಾಂತಿ ಸಮಪ್ರಭಂ ಎಂಬುದಾಗಿ ನಾವು ಕುಮಾರನಿಗೆ ಅಂದರೆ ಮಂಗಳನಿಗೆ ಕರೆದಾಗ, ಮಂಗಳವಾರದ ಸಂಭವಿಸ್ತಕ್ಕಂತಹ ಗ್ರಹಣವನ್ನು ನೋಡಿದಾಗ, ಅಮಾವಾಸ್ಯೆ ಇತ್ಯಾದಿಗಳೆಲ್ಲ ನೋಡಿದಾಗ ಏನಾಗ್ತಾ ಇದೆ ಅಂತಂದರೆ, ವಿದ್ಯುತ್ ಕಾಂತಿ ಅಂದರೆ ಸ್ಪಾರ್ಕ್ಸ್, ಈ ಬೆಂಕಿಗೆ ಸಂಬಂಧಪಟ್ಟ ಹಾಗೆ ಭೂಮಿಯ ಮೇಲೆ ಆಕ್ಸಿಡೆಂಟ್ಗಳಿರ್ಬೋದು ಮತ್ತು ಭೂವೈಪರೀತ್ಯಗಳು, ಅಗ್ನಿ ದುರಂತಗಳು ಮತ್ತು ಈ ಗನ್ ಫೈರ್ ಎಲ್ಲ ಮಾಡ್ತಾರಲ್ಲ, ಅದನ್ನು ಕೂಡ ಅಗ್ನಿಗೆ ಸಂಬಂಧಿತವಾದದ್ದು ಎಂಬುದಾಗಿ ಪರಿಗಣಿಸಲ್ಪಡ್ತದೆ. ಅಗ್ನಿ ಅವಘಡಗಳು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ನಾವು ನಕಾರಾತ್ಮಕವಾಗಿ ನೋಡಬಹುದು ಒಂದು ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಅಮಾವಾಸ್ಯೆ ಸೂರ್ಯಗ್ರಹಣ ಇರತಕ್ಕಂಥದ್ರಿಂದ
ಪ್ರತಿ ಸಲಿಯೂ ಅಮಾವಾಸ್ಯೆ ಬರ್ತದೆ ಎಂಬುದಾಗಿ ನಾವು ಮೊದಲೇ ಹೇಳಿದ್ದೇವೆ. ಏನಾಗ್ತಿದೆ ಅಂದರೆ ದೊಡ್ಡ ದೊಡ್ಡ ನಾಯಕರಲ್ಲಿ, ದೇಶದ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರಲ್ಲಿ ಮನಸ್ಸು ಬುದ್ಧಿಸ್ಥಿತಿ ಹದಗೆಟ್ಟು ಹೋಗ್ತದೆ. ಹದಗೆಟ್ಟು ಹೋಗಿ ಏನೇನೋ ಹೇಳಿಬಿಡೋದು, ಬಾಯಿಗೆ ಬಂದಾಗ ಮಾತನಾಡೋದು. ಇವಾಗ ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ವಲ್ಲ, ಎಷ್ಟೋ ಟ್ಯಾರಿಫ್ಗಳನ್ನ ಹಾಕಿಬಿಡೋದು, ದೇಶಕ್ಕೆ, ನಮಗೆ ಭಾರತ ದೇಶಕ್ಕೆ ತೊಂದರೆ ಆಗ್ತಕ್ಕಂಥ ಪ್ರಸಂಗಗಳನ್ನು ಮಾಡೋದು, ಅದನ್ನು ಮತ್ತೆ ಹಿಂಪಡೆಯೋದು. ಈ ಥರದ ಪ್ರಸಂಗಗಳು ಮುಂದಿನ ದಿನಗಳಲ್ಲಿ ಕೂಡ ವಿಶೇಷವಾಗಿ ಆಗ್ತದೆ. ಉದಾಹರಣೆ, ಇವಾಗ ನಾವು ಬಾಂಗ್ಲಾದೇಶ ತೆಗೆದುಕೊಳ್ಬಹುದು. ಅಲ್ಲಿ ಹೊಸ ಚುನಾಯಿತರಾಗಿ ಅಧಿಕಾರಿಗಳು ಬಂದಿದ್ದಾರೆ. ಒಂದು ಪ್ರಮಾಣದಲ್ಲಿ ನಮ್ಮನ್ನು ಎಲ್ಲ ವಿಧವಾದಂತಹ ಕಾರ್ಯಗಳಿಗೆ ಆಮಂತ್ರಣವನ್ನೂ ಕೊಡ್ತಾರೆ. ತದನಂತರದಲ್ಲಿ ಅದೇ ವ್ಯಕ್ತಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಪ್ರಸಂಗಗಳು, ದೇಶದ ರಾಜಕಾರಣದಲ್ಲಿ ವ್ಯತ್ಯಯಗಳು. ಮತ್ತು ಅದಲ್ಲದೇನೆ ನಮ್ಮ ರಾಜಕಾರಣವನ್ನು ನೋಡ್ತಕ್ಕಂಥದ್ದಾದರೂ ಕೂಡ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ತುಂಬ ವ್ಯತ್ಯಯಗಳು, ಮನಸ್ತಾಪಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ನಾಯಕರಲ್ಲಿ ಕೆಲವೊಂದಿಷ್ಟು ಮನಸ್ಸಿಗೆ, ಬುದ್ಧಿಗೆ ಸಂಬಂಧಪಟ್ಟ ಹಾಗೆ. ಇಂಗ್ಲೀಷಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಮೆಂಟಲಿ ಅಂತನೋ ಒಂದೇ ವರ್ಡ್ ಯೂಸ್ ಮಾಡ್ತಾರೆ. ಆದರೆ ಧರ್ಮಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ ಹಾಗೆ ಹೇಳೋದಿಲ್ಲ. ಬೌದ್ಧಿಕ ಬೇರೆ, ಮಾನಸಿಕ ಬೇರೆ ಅಂತ. ಬೌದ್ಧಿಕವಾಗಿ ಅವರು ವಿಕಲತೆಯನ್ನು ಹೊಂದಿ ಮಾನಸಿಕವಾಗಿಯೂ ಕೂಡ ಬೇಸರ ಮಾಡಿಕೊಳ್ತಕ್ಕಂಥ ಪ್ರಸಂಗಗಳನ್ನು ನಮ್ಮ ರಾಜಕಾರಣದಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಮುಂದಿನ 15ರಿಂದ 21 ದಿನದಲ್ಲಿ ನಾವು ಕಾಣಲಿಕ್ಕೆ ಖಚಿತವಾಗಿ ಸಿಗ್ತದೆ ಎಂಬುದಾಗಿ ಕೂಡ. ಇವೆಲ್ಲವೂ ಕೂಡ ಗ್ರಹಣದ ಪ್ರಭಾವವೇ. ಗ್ರಹಣದ ಪ್ರಭಾವ ಅಂತನ್ನೋದು ಭಾರತದಲ್ಲಿ ಗೋಚರಿಸ್ತಾ ಇಲ್ಲ, ಆದರೂ ಕೂಡ ಬೇರೆ ದೇಶಗಳಲ್ಲಿ ಗೋಚರಿಸ್ತಾ ಇದೆ. ಆ ಬೇರೆ ದೇಶಗಳಲ್ಲಿ ಗೋಚರಿಸ್ತಕ್ಕಂತಹ ನಾಯಕರಿಗೂ ನಮ್ಮ ಭಾರತ ನಾಯಕರಿಗೂ ಕೆಲವೊಂದಿಷ್ಟು ವ್ಯತ್ಯಯಗಳಾಗ್ತದೆ. ಆದರೆ ಅಮಾವಾಸ್ಯೆ, ಮಂಗಳವಾರ ಕೆಲವೊಂದಿಷ್ಟು ಪ್ರಸಂಗಗಳು ಅಥವಾ ಗ್ರಹಣ ಸಂಭವಿಸ್ತಾ ಇರತಕ್ಕಂತಹ ಸಮಯಕ್ಕೆ ಒಂದು ಪ್ರಶ್ನೆ ಕುಂಡ್ಲಿ ಅಂತ ಇರ್ತದೆ. ಅವುಗಳನ್ನು ಹಾಕಿ ನೋಡಿದಾಗ ಅಲ್ಲಿರ್ತಕ್ಕಂತಹ ಗ್ರಹ ಸ್ಥಿತಿಗಳು, ಅಲ್ಲಿರ್ತಕ್ಕಂತಹ ಪಂಚಗ್ರಹ ಕೂಟ ಅಂತ 5 ಗ್ರಹಗಳು ಒಂದೇ ರಾಶಿಯಲ್ಲಿ ಸೇರಿರ್ತಕ್ಕಂಥದ್ದು. ಆ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಬೇರೆ ದೇಶದಲ್ಲಿ ಧನಿಷ್ಠ ನಕ್ಷತ್ರದ 4ನೇ ಪಾದದ ಕುಂಭರಾಶಿಯಲ್ಲಿ. ಅದೇ ಕುಂಭರಾಶಿಯಲ್ಲಿ ಪಂಚಗ್ರಹ ಕೂಟ ಇತ್ಯಾದಿಗಳೆಲ್ಲ ಇರತಕ್ಕಂಥದ್ದು. ಇವುಗಳನ್ನೆಲ್ಲ ತೆಗೆದುಕೊಂಡು ನಮ್ಮ ರಾಷ್ಟ್ರ ಅಂತ ನೋಡ್ತಾ ಹೋದಾಗ ಈ ರೀತಿಯಾದಂತಹ ವೈಪರೀತ್ಯಗಳು ಮಂಗಳವಾರ ಅಮಾವಾಸ್ಯೆಯಿಂದನೇ ಸಾಧಾರಣವಾಗಿ ಸಿಗ್ತದೆ. ಅದರಲ್ಲಿ ಕೂಡ ಬೇರೆ ದೇಶಗಳಲ್ಲಿ ಸಂಭವಿಸ್ತಕ್ಕಂಥ ಗ್ರಹಣದಿಂದ ರಾಷ್ಟ್ರಮಟ್ಟದಲ್ಲಿ ಆದರೆ ಸಾಮಾನ್ಯ ದಿನಗಳಿಂದ ರಾಜ್ಯ ಮಟ್ಟದಲ್ಲಿಯೂ ಕೂಡ ವ್ಯತ್ಯಯಗಳನ್ನು ನಾವು ಕಾಣಲಿಕ್ಕೆ ಸಿಗ್ತದೆ. ಇದರ ಜೊತೆಗೆ ಪ್ರತಿಯೊಬ್ಬರ ಮೇಲೂ ಕೂಡ ಏನ್ ಪರಿಣಾಮ ಬೀರತ್ತೆ, ಪ್ರಾಕೃತಿಕವಾಗಿ ನೋಡಿದ್ವಿ, ನಮ್ಮ ದೇಶದ ವಿಚಾರ ಕೂಡ ನಾವು ಮಾತನಾಡಿದ್ವಿ. ಇನ್ನು ಪ್ರತಿಯೊಬ್ಬರ ಮೇಲೆ ಯಾವ ರೀತಿಯ ಪ್ರಭಾವ ಬೀರತ್ತೆ, ಜೊತೆಗೆ ರಾಶಿ ನಕ್ಷತ್ರ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಮುಂದಿನ ಹಂತದಲ್ಲಿ ಮಾತಾಡೋಣ. ಮಂಜುನಾಥ್ ಭಟ್ರೆ, ಈಗ ರವಿ ಮತ್ತು ರಾಹು ಇದರ ಜೊತೆಗೆ ಶುಕ್ರ ಹಾಗೂ ಬುಧರ ಸಮಾಗಮ ಇದೆ. ಸೊ ಇದರ ಫಲ ಏನು? ಈಗ ಏನಾಗತ್ತೆ, ಅಮಾವಾಸ್ಯೆ ಅಂದ ತಕ್ಷಣ ಚಂದ್ರ ಅಸ್ತ ಆಗ್ತಾನೆ, ಒಂದನೇದು ಅಸ್ತ ಆಗ್ತಾನೆ. ಇನ್ನು ಮಿಕ್ಕ ಗ್ರಹಗಳ ಯಾವ ಡಿಗ್ರಿಲಿ ಇದೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅಮಾವಾಸ್ಯೆ ಹಿಂದಿನ ದಿನ, ಮುಂದಿನ ದಿನ ಅಮಾವಾಸ್ಯೆ ದಿನ ಇರುತ್ತೆ. ಚಂದ್ರನ ಬಲ ಹೊರಟೋಗುತ್ತದೆ. ಚಂದ್ರಮ ಮನಸೋ ಜಾತಃ ಚಂದ್ರಂ ಯಶೋ ನಿರ್ಮಲಂ. ಚಂದ್ರನು ಮನಸ್ಸು ಕಾರಕ, ಯಶಸ್ಸಿಗೆ ಕಾರಕ, ಮತ್ತು ನಿರ್ಮಲವಾದ ಉಚ್ಚವಾದ ಮನಸ್ಸಿಗೆ ಚಂದ್ರನು ಕಾರಕ. ಹಾಗಾಗಿ ಮಾನಸಿಕವಾಗಿ ಕುಗ್ಗುವಂಥದ್ದು ಈ ಒಂದು ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೂ ಬರೋದು ಸಾಮಾನ್ಯವಾಗಿ ಗ್ರಹಣದ ಸಂದರ್ಭದಲ್ಲಿ. ಯಾಕೆ ರವಿ ರಾಜಗ್ರಹ ಆಗಿರೋದು ರಾಜಕೀಯ ವ್ಯಕ್ತಿಗಳಿಗೆ ಮಾನಸಿಕದಲ್ಲಿ ವ್ಯಾಧಿ ಉಂಟಾಗಿದ್ರೆ ಅಸಮಾಧಾನ ಉಂಟಾಗತಕ್ಕಂಥದ್ದು, ಒಂದು ದ್ವಂದ್ವ ಉಂಟಾಗತಕ್ಕಂಥ ವ್ಯಾಧಿ ಅಂದರೆ ದ್ವಂದ್ವ ಉಂಟಾಗತಕ್ಕಂಥದ್ದು. ಆಮೇಲೆ ಇಲ್ಲೇನಾಗಿದೆ ಅಂದರೆ ಈ ಒಂದು ಕುಂಭರಾಶಿಗೆ ಅಷ್ಟಮಾಧಿಪತಿ ಏನಾಗಿದ್ದಾನೆ, ಪಂಚಮಾಧಿಪತಿ ಈ ಕುಂಭರಾಶಿಯಲ್ಲಿ ಸ್ಥಿತ ಆಗಿರೋದ್ರಿಂದ ಮತ್ತು ಮುಂದೆ ಬಂದರೆ ನೀಚ ಆಗ್ತಾನೆ. ಅವರಿಗೆ ನೀಚಾಭಿಲಾಷೆ ಅಂತ ಹೇಳ್ತೀವಿ. ನೀಚವನ ಮನೆಗೆ ಒಂದು ಮನೆಯಿಂದ ಬುದ್ಧಿಕಾರಕನಾಗಿರ್ತಕ್ಕಂಥ ಬುಧನು ಅಲ್ಲಿ ಇರೋದ್ರಿಂದ ಬೌದ್ಧಿಕವಾಗಿ ಮತ್ತು ಚಂದ್ರನು ಅಲ್ಲಿ ಅಸ್ತನಾಗಿರೋದ್ರಿಂದ ಮಾನಸಿಕವಾಗಿಯೂ ಕೂಡ ಕುಗ್ಗುವಂಥದ್ದು. ಕಾರಣ ರವಿ ರಾಜಗ್ರಹದ ಜೊತೆಗೆ ಆ ಗ್ರಹಗಳು ಇರೋದ್ರಿಂದ. ಇನ್ನು ಶುಕ್ರ ಅಂತ ಹೇಳ್ತೀವಿ. ಶುಕ್ರ ಮುಂದೆ ಉಚ್ಚಾಭಿಲಾಷೆ ಆಗ್ತಾನೆ, ಅಂದರೆ ಮೀನರಾಶಿಗೆ ಉಚ್ಚ ಆಗ್ತಾನೆ, ಹಿಂದಿನ ಮನೆಯಲ್ಲಿ ಉಚ್ಚಾಭಿಲಾಷೆ ಆಗ್ತಾನೆ. ಉಚ್ಚ ಸ್ಥಾನಕ್ಕೆ ಸ್ವಲ್ಪ ಹಿಂದೆ ಅವನಿಗೆ ಬಲ ಇದೆ ಅಂತ ಹೇಳ್ಬೋದು. ಡಿಗ್ರಿ ವಯಸ್ಸು ಕೂಡ ಅಸ್ತ ಆಗಿದ್ದಾನೆ ಇಲ್ವ ಅಂತ ನೋಡಬೇಕಾಗತ್ತೆ. ಅದನ್ನು ನಾವು ಸಪ್ರೇಟಾಗಿ ಟೈಮ್ ತೊಗೊಂಡು ನೋಡಬೇಕಾಗತ್ತೆ. ಹೀಗಿರುವಾಗ ಈ 4 ಗ್ರಹಗಳು ಕೂಡ ಇಲ್ಲಿ ಇದ್ದು, 4 ಗ್ರಹಗಳಲ್ಲಿ ಇಲ್ಲಿ ಸೂರ್ಯನು ಬಲಿಷ್ಠನಾಗ್ತಾನೆ ಅಮಾವಾಸ್ಯೆ ಒಂದನೇದಾಗಿ. ಎರಡನೇದಾಗಿ ಶುಕ್ರನು ಉಚ್ಚಾಭಿಲಾಷಿ ಮತ್ತು ಸೂರ್ಯನು ಮೇಷಕ್ಕೆ ಹೋದರೆ ಉಚ್ಚಾಗ್ತಾನೆ. ತುಂಬ ಇವನೇನು ಬಲಿಷ್ಠನ ಅಲ್ಲದೇ ಇರೋದು ಏನೂ ಇಲ್ಲ. ಅಲ್ಲದೆ ಆ ರವಿನ ಮೇಲೆ, ರಾಹು ಮೇಲೆ ಮತ್ತು ಚಂದ್ರನ ಮೇಲೆ, ಶುಕ್ರನ ಮೇಲೆ ಗುರುದೃಷ್ಟಿ ಇದೆ. ಹಾಗಾಗಿ ಏನಾಗುತ್ತೆ, ಸೂರ್ಯನು ಮತ್ತು ಇನ್ನೂ ಬಲಿಷ್ಠನಾಗ್ತಾನೆ, ಚಂದ್ರನೂ ಬಲಿಷ್ಠನಾಗ್ತಾನೆ, ಬಟ್ ಅಸ್ತ ಆದರೂ ಕೂಡ. ಹಾಗಾಗಿ ಏನಾಗುತ್ತೆ ಅಂದರೆ ಸೂರ್ಯನ ಬಲ ಜಾಸ್ತಿ ಆಗುತ್ತೆ. ಸೂರ್ಯನ ಬಲ ಜೊತೆಗೆ ಅಲ್ಲಿ ಮುಂದಿನ ಮನೆಯಲ್ಲಿ ಶನಿ ಕೂಡ ಇದ್ದಾನೆ. ಇಲ್ಲಿ ಮುಂದೆ ಶನಿ ಇದ್ದಾನೆ. ಆ ಮುಂದೆ ಶನಿ ಇರೋದ್ರಿಂದ ಸೂರ್ಯನ ಬಲನೂ ಕೂಡ ಸ್ವಲ್ಪ ವೀಕ್ ಆಗ್ತದೆ. ಯಾಕೆಂದರೆ ಶನಿಯ ದೃಷ್ಟಿ, ಶನಿ ಇರೋ ಮನೆ ಅದು ಎರಡೂ ಕೂಡ ಯಾವುದೇ ಗ್ರಹಗಳಿಗಿದ್ರೂ ಕೂಡ ವೀಕ್ ಆಗಿ ಆಗ್ತದೆ. ಯಾಕೆ ಅಂತಂದ್ರೆ ಅದರಲ್ಲಿ ಕಾರಕತ್ವ ಬೇರೆ ಇರ್ತದೆ. ನಾವು ಗ್ರಹಣದ ಬಗ್ಗೆ ಮಾತಾಡುವ ಹಾಗೆ ಮಾತಾಡುವಾಗ ಅಲ್ಲಿ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಚಂದ್ರನಿರೋದ್ರ ಮಾನಸಿಕ ದ್ವಂದ್ವ ಉಂಟಾಗ್ತಕ್ಕಂಥದ್ದು, ಬುಧನಿರೋದ್ರಿಂದ ಅವನ ಅಸ್ತ ಆಗಲಿಕ್ಕೆ ಹತ್ರ ಬಂದಿರೋ ಮಾನಸಿಕ ದ್ವಂದ್ವ, ಬುದ್ಧಿಯಲ್ಲಿ
ಕಂಟ್ರೋಲ್ ಇಲ್ಲದೆ ಹೋಗೋದು, ಬುದ್ಧಿಯಲ್ಲಿ ಕಂಟ್ರೋಲ್ ಇಲ್ಲದೆ ಏನೋ ಮಾತಾಡ್ತಕ್ಕಂಥದ್ದು. ಬುದ್ಧಿ ಕರ್ಮ, ಅವರು ಕರ್ಮಾನುಸಾರವಾಗಿ ಭಗವಂತ ಬುದ್ಧಿ ಕೊಡ್ತಾನೆ, ಅವ್ರು ಹೇಗೆ ಮಾತಾಡಬೇಕು ಅನ್ನೋ ಯೋಚನೆ ಮಾಡದೆ ಹೆಚ್ಚು ಕಮ್ಮಿ ಮಾತಾಡಿಕೊಂಡು ಸಮಸ್ಯೆಗೆ ಸಿಲುಕಿಕೊಳ್ತಕ್ಕಂಥದ್ದು. ಮತ್ತು ಈ ರಾಹು ಜೊತೆ ರವಿ ರಾಹು ಒಟ್ಟಿಗಿದ್ರೆ ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು. ರವಿ ರಾಹು ಒಟ್ಟಿಗೆ ತುಂಬ ಶಕ್ತಿ ಬರುತ್ತೆ, ಧೈರ್ಯ ಬರುತ್ತೆ ಅಂತ ಒಂದು ಕಡೆಯಲ್ಲಿ ಶಾಸ್ತ್ರ ಹೇಳ್ತದೆ. ಆದರೆ ಧೈರ್ಯ ಹೆಚ್ಚಾದರೂ ಕೂಡ ತೊಂದರೆ ಆಗ್ತದೆ. ತುಂಬ ಧೈರ್ಯದಿಂದ ನಾವೇನೋ ಕೆಲಸ ಮಾಡ್ತೀವಿ, ಅವರು ಎಷ್ಟೆಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾವು ಮಾಧ್ಯಮದಲ್ಲೂ ನೋಡ್ತೀವಿ. ಧೈರ್ಯ ಹೆಚ್ಚಾಗಿದ್ದಾಗ ಮನುಷ್ಯನಿಗೆ ಒಳ್ಳೆಯದಕ್ಕಿಂತ ಕೆಟ್ಟ ಯೋಚನೆಗಳೇ ಜಾಸ್ತಿ ಬರುತ್ತೆ. ಕೆಟ್ಟ ಸಂದರ್ಭಗಳಲ್ಲೇ ಮನಸ್ಸಿನ ಸ್ಥೀಮಿತವನ್ನು ಕಳೆದುಕೊಳ್ತಕ್ಕಂಥದ್ದು. ಯಾವುದೋ ಸಂದರ್ಭದಲ್ಲಿ ಸೀಮಿತವನ್ನು ಕಳೆದುಕೊಂಡು ಹೆಚ್ಚು ಕಮ್ಮಿ ಆಗಿ ಅದು ಕಾನೂನು ತೊಂದರೆನೋ ಬೇರೆ ಬೇರೆ ತೊಂದರೆಗಳನ್ನು ಅನುಭವಿಸೋ ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ, ಪೇಪರ್ಗಳಲ್ಲಿ ನೋಡ್ತೀವಿ. ಪ್ರತ್ಯಕ್ಷ ಕಾಣದೇ ಇದ್ದರೂ ನಾವು ಪರೋಕ್ಷವಾಗಿ ನೋಡಿದ್ವಿ. ಹಾಗೆ ಧೈರ್ಯ ಹೆಚ್ಚಾಗೋದ್ರಿಂದ ಕೂಡ ತೊಂದರೆ ಆಗುತ್ತೆ. ಕಾರಣ ಹೇಗೆ ಅಂದರೆ ನೆಗೆಟಿವ್ ಪ್ಲಾನೆಟ್ ಈ ಋಣಾತ್ಮಕವಾಗಿರ್ತಕ್ಕಂಥ ರಾಹುನ ಜೊತೆ ರವಿ ಇರೋದ್ರಿಂದ ಅದು ಋಣಾತ್ಮಕವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ, ಋಣಾತ್ಮಕವಾಗಿರ್ತಕ್ಕಂಥ ಮಾನಸಿಕ ಬದಲಾವಣೆ ಮತ್ತು ಮಾನಸಿಕ ಸ್ಥಿತಿಯನ್ನು ಕಳೆದುಕೊಳ್ಳತಕ್ಕಂಥದ್ದು ಈ ಥರದ್ದೆಲ್ಲ ರಾಹು ಇರೋದ್ರಿಂದ ಆಗತ್ತೆ. ಒಂದು ಇನ್ನು ರಾಹು ತಲೆ ಅಂತ ನಾವು ಹೇಳ್ತೀವಿ. ಒಂದು ನಾವು ಜ್ಯೋತಿಷದಲ್ಲಿ ಹೇಳ್ತೀವಿ ರಾಹು ತಲೆ ಕೇತು ಬಾಲ ಅಂತ, ಅದಕ್ಕೆ ಪುರಾಣ ಹಿನ್ನೆಲೆ ಬೇರೆ ಇದೆ. ಆದರೆ ಈಗ ತಗೊಳ್ತಕ್ಕಂಥದ್ದು ರಾಹು ಏನು ಮಾಡ್ತಾನೆ ಅಂದರೆ ರಾಹು ವಿಷ ಅಂತ ಹೇಳ್ತೀವಿ, ಮೃತ್ಯು ಅಂತ ಹೇಳ್ತೀವಿ. ಸಮಸ್ಯೆಯನ್ನು ಸಮಸ್ಯೆಯನ್ನು ಹೆಚ್ಚು ಮಾಡೋದು ಮತ್ತು ಒಳ್ಳೆಯದನ್ನು ಕಟ್ ಮಾಡೋದು. ನೀವು ಯಾವುದೇ ಒಳ್ಳೇದು ಮಾಡೋಕ್ಕೆ ಹೋದಾಗ ಅಲ್ಲಿ ಕಟ್ಟಾಗ್ತಕ್ಕಂಥದ್ದು, ನಿಲ್ತಕ್ಕಂಥದ್ದು, ತೊಂದರೆ ಬರ್ತಕ್ಕಂಥದ್ದು, ಮತ್ತು ನೀವೇನು ಕೆಟ್ಟದ್ದು ಮಾಡೋದು ಅದನ್ನು ಎನ್ಕರೇಜ್ ಮಾಡ್ತಕ್ಕಂಥದ್ದು ಈ ಥರದ್ದು. ಮತ್ತು ಬೆಂಕಿ ಅನಾಹುತ, ಗಾಳಿ ಬೆಂಕಿ ಅನಾಹುತ ಆಗ್ತಕ್ಕಂಥದ್ದು, ಮತ್ತು ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಕೆಲವೊಂದಷ್ಟು ಏನಾಗುತ್ತೆ, ಈ ಶೀತ ಹೆಚ್ಚಾಗಿ ತೊಂದರೆ ಆಗೋದು, ಹೀಟ್ ಜಾಸ್ತಿಯಾಗಿ ತೊಂದರೆ ಆಗೋದು, ಮತ್ತು ಅವಸರ ಮಾಡ್ಕೊಂಡು ತೊಂದರೆ ಆಗೋದು, ನಿಧಾನ ಮಾಡ್ಕೊಂಡು ತೊಂದರೆ ಆಗೋದು. ಇದು ಎರಡೂ ಕೂಡ ಹಿಂದೆ ಮುಂದೆ ಮಾಡ್ತಕ್ಕಂಥವನು ರಾಹು. ಅಲ್ಲಿ ಕೇತುವನ್ನು ಕೂಡ ಸಪ್ತಮ ಭಾವ ಇರ್ತಾನೆ, ಅದು ಶಾಸ್ತ್ರ. ಅವರು ದೃಷ್ಟಿಯೂ ಕೂಡ ಅದ್ರ ಮೇಲೆ ಇರೋದ್ರಿಂದ ಈ ಇರೋ ಗ್ರಹಗಳೆಲ್ಲ ಒಬ್ಬರೊಬ್ಬರು ಪರಸ್ಪರ ನೋಡೋದ್ರಿಂದ ಕೆಲವು ತಲೆ ಇಲ್ಲದೆ ಮಾತಾಡಬೇಕಾಗತ್ತೆ. ಕೇತುವಿಗೆ ತಲೆ ಇಲ್ಲ, ಹಾಗಾಗಿ ತಲೆ ಇಲ್ಲದೆ ಮಾತಾಡ್ತಾರೆ. ಅಂದರೆ ಯೋಚನೆ ಮಾಡದೆ ಮಾತಾಡಿ ತೊಂದರೆ ಆಮೇಲೆ ಯೋಚನೆ ಮಾಡೋದು. ಕೆಟ್ಟ ಮೇಲೆ ಬುದ್ಧಿ ಬಂತು ಹೇಳಿ, ಕೆಟ್ಟ ಮೇಲೆ ಬುದ್ಧಿ ಮೊದಲೇ ಬುದ್ಧಿ ಬಂದರೆ ಈ ಥರ ತೊಂದರೆ ಆಗಲ್ಲ. ಅದೆಲ್ಲ ಈ ದೊಡ್ಡ ವ್ಯಕ್ತಿಗಳಿಗೆ ಜಾಸ್ತಿ ಆಗ್ತದೆ. ಅಂದರೆ ಗಣ್ಯ ವ್ಯಕ್ತಿಗಳಿಗೆ ಭಾಳ ಸಮಸ್ಯೆಗಳಾಗ್ತದೆ. ಸಾಮಾನ್ಯ ವ್ಯಕ್ತಿಗಳಂಥ ಸಮಸ್ಯೆಗಳೇ ಇರಲ್ಲ, ಯಾಕೆಂದ್ರೆ ಅವರು ಸಾಮಾನ್ಯ ಸಮಸ್ಯೆಯಲ್ಲಿ ಇರೋದ್ರಿಂದ ಸಮಸ್ಯೆ ವಿಶೇಷ ಅಲ್ಲ. ಚೆನ್ನಾಗಿರೋರಿಗೆ ಸಣ್ಣ ಸಮಸ್ಯೆ ಬಂದು ದೊಡ್ಡದಾಗ್ತದೆ. ಆಗ ದೊಡ್ಡ ವ್ಯಕ್ತಿಗಳಿಗೆ ಹೆಚ್ಚಿಗೆ ಸಮಸ್ಯೆ ಆಗ್ತದೆ. ರಾಜಕೀಯ ವ್ಯಕ್ತಿಗಳಿಗೆ, ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ದೊಡ್ಡ ದೊಡ್ಡ ಇಂಡಸ್ಟ್ರಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಮತ್ತು ಈ ಪೆಟ್ರೋಲ್ ಬಂಕು, ಯಾಕೆಂದರೆ ಅಗ್ನಿಕಾರಕ ಗ್ರಹ ಕುಜನ ಮಂಗಳವಾರ ಅಂತ ಗುರುಗಳು ಹೇಳಿದ ರೀತಿಯಲ್ಲಿ ಆ ಪೆಟ್ರೋಲ್ ಬಗ್ಗೆ ಇಟ್ಕೊಂಡು ಬೆಂಕಿಗೆ ಅನಾಹುತ, ಮತ್ತು ಗಾಳಿಯಿಂದ ತೊಂದರೆ, ನೀರಿಂದ ತೊಂದರೆ. ನೀರು ಬಂದು ಇವ್ರ ಮೇಲೆ ಹತ್ತದಿಲ್ಲ, ಇವ್ರು ನೀರಿಗೆ ಹೋಗಿದ್ದು ಸಾಯ್ತಾರೆ, ಹಿಂಗಿರ್ತದೆ. ಈಗ ನೀರಿನ ತೊಂದರೆ ಅಂದರೆ ಈಗ ನೀವು ಸುನಾಮಿ ಬರುತ್ತಾ ಅಂತ ಕೇಳ್ಬೋದು. ನೀರಿಂದ ತೊಂದರೆ, ನೀರು ಬಂದು ಇವ್ರ ಮೇಲೆ ಹತ್ತದಿಲ್ಲ, ನೀರಲ್ಲಿ ಹೋಗಿ ಇವ್ರು ಇಳಿದು ಪ್ರಾಬ್ಲಮ್ ಆಗ್ತದೆ. ಅಷ್ಟು ನಾವು ನೋಡ್ತಾ ಇರ್ತೀವಿ. ಗಾಳಿಯಿಂದ ತೊಂದರೆ ಆಗಲ್ಲ, ಇವರು ಗಾಳಿಗೆ ಹೋಗಿ ಸಿಕ್ಕಾಕತ್ತಾರೆ. ಹಾಗೆ ತಾವಾಗಿಯೇ ಮಾನಸಿಕ ಸ್ಥಿತಿ ಕಳೆದುಕೊಂಡು ತೊಂದರೆ ತೆಗೆದುಕೊಳ್ಳತಕ್ಕಂಥದ್ದು ಮತ್ತು ತಾನಾಗಿಯೇ ಬರತಕ್ಕಂಥದ್ದು. ಇನ್ನು ಕೆಲವೊಂದಷ್ಟು ನಮ್ಮ ಪ್ರಾರಬ್ಧ ಕರ್ಮ, ಪೂರ್ವಾಜಿತ ಕರ್ಮದ ಕೆಲವರು ಅನುಭವಿಸಬೇಕಾಗತ್ತೆ. ನಾವು ದೇವರ ಬುದ್ಧಿ ಕೊಟ್ಟು ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗಬಹುದು ಅಂತ ನಾವು ಹೇಳ್ತೀವಿ. ಸರಿ, ಒಟ್ಟಿನಲ್ಲಿ ಆ ಗ್ರಹಗಳ ಗುಣಲಕ್ಷಣಗಳಿಗೆ ತಕ್ಕ ಹಾಗೆ ಒಂದು ಪ್ರಭಾವ ಕೂಡ ಗುಣಲಕ್ಷಣದ ಮೇಲೆ ಮನುಷ್ಯನ ಜೀವನದ ಪ್ರಪಂಚದ ರೈಟ್ ಬರ್ತೀನಿ. ಮಂಜುನಾಥ್ ಭಟ್ರೆ, ಮಾತನಾಡೋಣ. ಇದರ ಜೊತೆಗೆ ಭಾರತದಲ್ಲಿ ಸೂರ್ಯಗ್ರಹಣ ಸಂಭವಿಸ್ತಾ ಇಲ್ಲ, ಆದರೂ ಕೂಡ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಸಂಭವಿಸ್ತಾ ಇದೆ. ಇಂಥದರ ನಡುವೆ ಯಾವ ರಾಶಿಯವ್ರಿಗೆ ಶುಭ ಇದೆ, ಯಾವ ರಾಶಿಯವ್ರಿಗೆ ಅಶುಭ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಸಹಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.